ಇವತ್ತು ಸ್ಪಾರ್ಕ್ ಇಂದ ಹಿಡಿದು ಹಾಡಿಯಿಂದ ಆಡಿವರೆಗೂ Q5 ಇದೆ. ಆಡಿ ಅದು ಎಡಿಟ್ ಮಾಡೋರೆ ನೀವು ತಗೋಬೇಡ ಹಾಕ್ಬಿಡ್ತೀರಿ. ಸರಿ ಒಂದು ಸತೀಶ್ ಎಲ್ಲಿ ಕಳ್ಸಿದ್ರಿ ಮೇಡಮ್? 6,75,000 ಕೊಡ್ತೀವಿ. ಕೆ ಗಾಡಿನೇ ಚಂದ ವಿತೌಟ್ ಇನ್ವೆಸ್ಟಿಂಗ್ ಕೊಡ್ತಾರೆ. ವಿತ್ ಇನ್ವೆಸ್ಟಿಂಗ್ ಕೊಡ್ಬೇಕು, ಇಲ್ಲ ಕೆ ಕೊಡ್ಬೇಕು. ಇರ್ಲಿ ಅಂತ ಫೈನಲ್ ಟು ಫೈನಲ್ 185 ಕೊಟ್ಬಿಡ್ತೀನಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಪೂರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಭರತ್ ಸುಲಾಲ್ ಮಾತಾಡ್ತಾ ಇರೋದು. ಆರಾಮಾಗಿ ಒಂದು 50,000 ಡೌನ್ ಪೇಮೆಂಟ್ ಅಂದ್ರೆ ಈ ಗಾಡಿ ಸಿಕ್ಬಿಡುತ್ತೆ. GT ನನ್ನ ಹತ್ರ 2 ಇದೆ. 15 ಮಾಡಲು ಸಿಂಗಲ್ ಅನ್ನೋ ಗಾಡಿ ಬೈ. ಹೌದು, ಒಂದು ರೆಡ್ ಇದೆ, ಒಂದು ವೈಟ್ ಇದೆ. ಮೇಡಮ್ ಆಪ್ಕೋನ್ 15 ಮಾಡಲಿದೆ W10. ರೆಂಟೋ ಬಂದು 13 ಮಾಡಲು ಸಿಂಗಲ್ ಅನ್ನೋ ಗಾಡಿ ನೀವು ನಂಬಲ್ಲ, ಬರೀ 39,000 ಒಂದು 70-80,000 ಡೌನ್ ಪೇಮೆಂಟ್ ಮಾಡೋದು. ಎಷ್ಟು ಉಳಿತು? ಒಂದು 2.5 ಲಕ್ಷ 275 ಎಷ್ಟು ನೀವು ಕಮ್ಮಿ ಮಾಡಿ ಅದು 7-8,000 ಬಂದ್ಬಿಡುತ್ತೆ ಅಷ್ಟೇ ಅಣ್ಣ. ಕೋಟಿಂಗೇ ಇಲ್ಲ, 3 ಲಕ್ಷಕ್ಕೆ ಕೊಡ್ತೀನಿ. 3.5 ಲಕ್ಷಕ್ಕೆ 12 ಮಾಡಲು. ಹೌದು ಅಣ್ಣ, ಇದು ಕೋಟಿಂಗ್ ಇಲ್ಲ. 255 ಕೋಟಿಂಗ್ ಪ್ರೈಸ್ ಇಲ್ಲ, 355 ಕೊಟ್ಬಿಡ್ತೀನಿ. 355 ಹೌದು, ಸಿಂಗಲ್ ಅನ್ನೋದು ಬನ್ನಿ. 14 ಮಾಡಲು ಗಾಡಿ 310 ಕೊಟ್ಬಿಡ್ತೀನಿ. 11 ಮಾಡಲು ಸಿಂಗಲ್ ಅನ್ನೋ ಗಾಡಿ ಅಣ್ಣ 2,25,000 ಹೇಳ್ತಾ ಇದ್ದೀನಿ. ಒಂದು 210 ಕೊಡ್ತೀನಿ ಅಣ್ಣ. ಕೋಟಿಂಗ್ ಇಲ್ಲ, 345 ಕೊಟ್ಬಿಡ್ತೀನಿ. ಡೀಸೆಲ್ 15 5.5 ಕೊಡ್ತೀನಿ ಅಣ್ಣ. 7,75,000 ಕೊಡ್ತೀನಿ. ಸಿಟಿಲೇ 18 ಬರುತ್ತೆ. ಈಗ ಜನವರಿ 1 ನಾನು ತಗೊಂಡೋಗಿದ್ದೆ ಗಾಡಿ. 2,500 ರೂಪಾಯಿ ಡೀಸೆಲ್ ಹಾಕ್ಸಿ 500 ಚಿಲ್ಲರೆ ಓಡಿಸ್ತೀನಿ ಅಣ್ಣ. 6.5 ಕೊಡ್ತೀನಿ. 425 ಕೊಟ್ಬಿಡ್ತೀನಿ. ಹೌದು, ಎರಡು ಗಾಡಿ 2 ಮಾಡಲು ಯಾವ್ದಾರ ತಗೊಳ್ಳಿ, ಕಲರ್ ಬೇರೆ ಅಷ್ಟೇ. 7,75,000 ಕೊಡ್ತೀನಿ. ನಾವು ನೆಗೋಷಿಯಬಲ್ 3 ಲಕ್ಷ ಕೊಡ್ತೀನಿ. 13 ಮಾಡಲ ಗಾಡಿ ಸೇಮ್ ಅಣ್ಣ, 675 ಕೊಡ್ತೀನಿ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಪೂರ್ ಕನ್ನಡ ಯೂಟ್ಯೂಬ್ ಚಾನೆಲ್ ಭರತ್ ಸುಲಾಲ್ ಮಾತಾಡ್ತಾ ಇರೋದು. ಸೊ ನಾನಿವತ್ತು ತುಂಬಾ ತಿಂಗಳಾದ್ಮೇಲೆ ಬೈಕ್ ಕರ್ಸ್ಕೊಂಡಿದ್ದಾರೆ, ಗೊತ್ತಿಲ್ಲ ಅದೇನೋ ಬೇಜಾರಲ್ಲಿ 165 ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಯಾವ್ದು ಮೆಟ್ರೋ ಪಿಲ್ಲರ್ ನಂಬರ್ 165 ಕೋಣನಕುಂಟೆ ಕ್ರಾಸ್ ಬರುತ್ತೆ ಇವರು ಶೋರೂಮ್. ಸೊ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಕೊಡ್ತಾ ಇರ್ತಾರೆ ಅಫ್ಕೋರ್ಸ್ ಅಲ್ವಾ. ಹೇಗಿದ್ದೀರಾ ಬೈ? ಚೆನ್ನಾಗಿದೆ ಬೈ. ತುಂಬಾ ದಿನ ಆಯ್ತು. ವರ್ಷ ಇಲ್ಲ ಬೈ, ತಿಂಗಳಾಯ್ತು ಅಂತ ಹೇಳಿ. ವರ್ಷ ಅಂತ ಹೇಳಿ ಓಕೆ, ನೀವು 24 ಮಾಡಿದಲ್ವಾ? ಸರಿ, 23 ಮಾಡಿದ್ರೆ 24 ಓಕೆ. ಆ ತರ ಹೇಗಿದೆ ಬಿಸ್ನೆಸ್ ಎಲ್ಲ? ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಏನೋ ನಿಮ್ಮ ಹತ್ರ ಆಶೀರ್ವಾದ. ಇವರತ್ರ ವಿಡಿಯೋ ಮಾಡಿದಾಗೆಲ್ಲ ಸಖತ್ತಾಗಿ ಓಡಿರೋದು. ಒಂಥರ ನಮ್ದು ಕಾಂಬಿನೇಷನ್ ಚೆನ್ನಾಗಿತ್ತು. ಬಾಯಿ ಮಾಡ್ತೀನಿ ಅಂತ ಬೇಡ, ನೀವೇ ಬನ್ನಿ ಅಂತ ಹೇಳ್ಕೊಂಡು ಮಾಡಿದೆ. ವಿಡಿಯೋ ಫುಲ್ ಹೊಡಿ ಆಯ್ತಾ, ಚೆನ್ನಾಗಿದೆ. ಆಫರ್ಗಳೆಲ್ಲ ಚೆನ್ನಾಗಿದೆ. ಎಲ್ಲದಕ್ಕೂ ಲೋನ್ ಆಗುತ್ತೆ, ಯಾವ ಗಾಡಿಗೂ ಲೋನ್ ಆಗೋದಿಲ್ಲ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿರೋ ಗಾಡಿ ಎಲ್ಲಾ ಗಾಡಿಗೂ ಲೋನ್ ಆಗುತ್ತೆ. ಎಲ್ಲಾ ಗಾಡಿಗಳು ಕೆ ಗಾಡಿಗಳೇ ಆಲ್ಮೋಸ್ಟ್ ಅಲ್ಲಿ ಇರೋದು. ಇಂಟ್ರೆಸ್ಟೆಡ್ ಗಾಡಿ 1-2 ಜನ ಅಷ್ಟೇ ಅಲ್ವಾ. ಈ ಸಲ ಎಲ್ಲ ಕಮ್ಮಿ ಮಾಡಿಸ್ಬಿಟ್ಟಿದ್ರೆ ಕೆ ಗಾಡಿನೇ ಚಂದ. ಯಾಕಂದ್ರೆ ಇಲ್ಲ, ಕರ್ನಾಟಕ ಗಾಡಿನೇ ಓಕೆ. ಈ ಲೋನ್ ಪ್ರಾಬ್ಲಮ್ ಅದು ಇದು ಇರ್ತಾ ಗೊತ್ತಾ. ಈಗ ಆಲ್ಮೋಸ್ಟ್ ಆಲ್ ಒಂದು 3 ಲಕ್ಷ ಮೇಲ್ ಬಜೆಟ್ ಹೋಯ್ತು ಅಂದ್ರೆ ಆಲ್ಮೋಸ್ಟ್ 75% ಲೋನ್ ಕೇಳ್ತಾರೆ. ಒಂದು 5 lakhs ಬಜೆಟ್ ಹೋಯ್ತು ಅಂದ್ರೆ 50% ಲೋನ್ ಕೇಳ್ತಾರೆ. ಇಂಟ್ರೆಸ್ಟ್ ರೇಟ್ ಅಲ್ಲಿ ಅದೇ ಪ್ರಾಬ್ಲಮ್ ಆಗುತ್ತೆ. ಅದೊಂದೇ ಪ್ರಾಬ್ಲಮ್. ಹೌದು, ಲೋನ್ ಬರಲ್ಲ ಪಾಪ ಬಡವರು. ಇಮಿಡಿಯೇಟ್ ಬೇಗ ಲೋನ್ ಆಗಲ್ಲ, ವೆಯ್ಟ್ ಮಾಡ್ಬೇಕು, ಅದೆಲ್ಲ ಇರುತ್ತೆ. ಸುಮ್ನೆ ನಾವು ಅಲ್ಲಿಂದ ಗಾಡಿ ತರಿಸಿ ಕ್ಯಾಶ್ ಕೊಟ್ಟು ಯಾರು ತಗೊಂಡೋಗಲ್ಲ. ಈಗಿರೋ ಸಿಚುವೇಶನ್ ಅಲ್ಲಿ ಯಾರು ಅಂತ ನೀವು ದೊಡ್ಡವರೇ ಆಗ್ಲಿ ಯಾರು ಕೈ ಹಾಕಕ್ ಹೋಗಲ್ಲ. ದುಡ್ಡಿದ್ರೆ ಕೈ ಹಾಕಕ್ ಹೋಗಲ್ಲ. ಪ್ರತಿಯೊಬ್ರು ಲೋನ್ ಅಲ್ಲೇ ತಗೊಳ್ಳೋದು. ನೀವು ಇವನ್ ಲಕ್ಸುರಿ ಕಾರ್ ಹೊಸ ಇದಕ್ಕೆ ಹೋಗಿ ಅವ್ರ ಎಷ್ಟೇ ದುಡ್ಡಿರ್ಲಿ ಲೋನ್ಗೆ ಹೋಗಲ್ಲ. ಇವರು ಇವಾಗ ಸ್ವಲ್ಪ ಬ್ಯಾಕಪ್ ಹಾಕ್ಬಿಟ್ಟಿದ್ದಾರೆ. ಇರ್ಲಿ, 1-2 ಸಾಕು, ಕರ್ನಾಟಕನೇ ಇಟ್ಕೊಳ್ಳೋಣ, ಎಲ್ಲದಕ್ಕೂ ಲೋನ್ ಮಾಡ್ಬೇಡ ಅಂತ. ಎಲ್ಲಾ ತರ ಗಾಡಿಯನ್ನು ಇಟ್ಟಿದ್ದೆ. ಚಾರ್ಲೆಟ್, ಫಿಯಟ್, ಫೋರ್ಡ್, ವೋಲ್ಕ್ಸ್ವ್ಯಾಗನ್, ಸ್ಕೋಡಾ, ಮಹೇಂದ್ರ, BMW, ಆಡಿ ಎಲ್ಲ ಇದೆ. ಈ ಸಲ ಸುಜುಕಿ 2 ಗಾಡಿ ಇದೆ. ಸುಜುಕಿ 2 ಗಾಡಿ ಇದೆ. ಬಡವ್ರ ಗಾಡಿ ಅದು, ಅದಕ್ಕೆ ಕೊಡಲ್ಲ ಇದೆ. ಸುಜುಕಿ ಕೂಡ ಇದೆ ನೋಡಿ, ಕಂಪ್ಲೀಟ್ ನೋಡಿ. ಬರೀ ಒಂದು ರಿಟ್ಸ್ ಕೂಡ 39,000 ಓಡಿರೋ ರಿಟ್ಸ್ ಕೂಡ ಇದೆ. ಪೆಟ್ರೋಲ್ ವೇರಿಯಂಟ್ 15 ಮಾಡಲು ಇದೆ. ಸೊ ಆ ತರ ಬೇರೆ ಏನಾದ್ರು ಲೋನ್ ಬಗ್ಗೆ ಏನಾದ್ರು ಹೇಳ್ಬೋದು ಅಣ್ಣ? ಇವತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವತ್ತು ನೋಡಿರೋ ಗಾಡಿಗಳಲ್ಲಿ 99% ಎಲ್ಲ ಲೋನ್ ಆಗಂತ ಗಾಡಿಗಳೇ. ಇದೊಂದು ಪೋಲೋ GT ಮತ್ತೆ ಇದಿದೆಯಲ್ಲ, ಅದು ಲೈಕ್ ಆಡಿ ಬಿಟ್ಬಿಟ್ಟು ಬಾಕಿ ಇವೆಲ್ಲ ಲೋನ್ ಆಗೋಂತವೆ. ಆಮೇಲೆ ಲೋನ್ ಪ್ರೊಫೈಲ್ ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ಬ್ಯಾಂಗ್ಳೂರಿಂದ ಒಂದು 100 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಒಳಗಡೆ ಇರ್ಬೇಕು. 100 ಕಿಲೋಮೀಟರ್ ಒಳಗಡೆ ಯಾರು ಇರ್ತಾರೆ, ಇಲ್ಲಿರೋ ಯಾವ್ದೇ ಗಾಡಿ ತಗೊಂಡ್ರು ಡೀಸೆಲ್ ಬೇಕಾದ್ರೆ ಮಿನಿಮಮ್ 12 ಇರ್ಬೇಕು. ಪೆಟ್ರೋಲ್ ಬೇಕಾದ್ರೆ 11 ಇಂದಲೇ ಮಾಡ್ಕೊಡ್ತೀನಿ. ಯಾಕಂದ್ರೆ 10 year ಕಮ್ಮಿ ಸಿಗುತ್ತೆ. 11 ಆಗುತ್ತೆ ಡೀಸೆಲ್ ಗಾಡಿ, ಬಟ್ 10 year ಕಮ್ಮಿ ಸಿಗುತ್ತೆ. ಅಂದ್ರೆ ಕಟ್ಟೋ ಮಂತ್ ಬರುತ್ತೆ ಗೊತ್ತಾ, ಅದು ಕಮ್ಮಿ ಬರುತ್ತೆ 24 ಬಂದಿರೋದ್ರಿಂದ. ಈಗ ನಾನೊಂದು 3 ಲಕ್ಷ ಗಾಡಿ ನೋಡ್ತೀನಿ, ನನ್ನ ಸಂಬಳ ಒಂದು 20-25 ಸಾವಿರ ಇದೆ. ಎಷ್ಟು ಬರ್ಬೋದು? ಪ್ರೊಫೈಲ್ ಎಲ್ಲ ಸೂಪರ್ ಆಗಿದೆ. ಲೈಕ್ ಅವ್ರು ಎಷ್ಟು ಡೌನ್ ಪೇ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಇವಾಗ ಒಂದು 50,000 ಈಗ ಬೈ ನಾನು ಹೇಳ್ತೀನಿ, i20 ಗಾಡಿ, i20 ಸೇಮ್ ಬೈ ಅದೇ 10 ಮಾಡೋ ಗಾಡಿನ 3 ಲಕ್ಷ ಕಮ್ಮಿ ಯಾರು ಕೊಡಲ್ಲ. ಅದೇ ನೀವು ಅನ್ಬ್ರಾಂಡ್ ಫೋರ್ಡ್ ಹೋದ್ರೆ 12 ಮಾಡೋ ಗಾಡಿ ಬರೀ 2.5 ಹೇಳಿದ್ದೀನಿ ನಾನು. 2.5 ಅಂದ್ರೆ ಡಿಫ್ರೆನ್ಸ್ ಏನ್ ಮತ್ತೆ ನೀವೇ ಲೆಕ್ಕಾಚಾರ ಮಾಡಿ. ಅದಕ್ಕೆ ಬ್ರ್ಯಾಂಡ್ ಅನ್ಬ್ರ್ಯಾಂಡ್ ಅಷ್ಟೇ ಡಿಫ್ರೆನ್ಸ್. ಪ್ರೈಸಿಂಗ್ ಅಲ್ಲೇ ಗೊತ್ತಾಗುತ್ತೆ. ಯಾಕಂದ್ರೆ ಬಟ್ ಮಾರ್ಕೆಟ್ ವ್ಯಾಲ್ಯೂ ಓನ್ಲಿ ಗಾಡಿಗೆ ಮಾತ್ರ, ಲೋನಿಗೆ ಆಗಲ್ಲ. ಲೋನಿಗೆ ಅವ್ರು ಏನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಅದಷ್ಟೇ.
ಇದಕ್ಕೇನು ವ್ಯಾಲ್ಯೂಯೇಷನ್ ಮಾಡ್ತಾರೆ ಇಷ್ಟೇ, ಹಂಗೆ ಆತರ ಇದು. ಹೌದು, ಅದು ಲೋನರ್ ಹೇಳ್ತಾರೆ ನಿಮ್ಗೆ ಇಷ್ಟು ಲೋನ್ ಆಗುತ್ತೆ, ಹೌದು ಇದ್ರ ಮೇಲೆ ನೀವು EMI ಇಷ್ಟು ಬರುತ್ತೆ ಬರುತ್ತೆ ಅಂತ ಹೇಳ್ತಾರೆ. ಅಪ್ರಾಕ್ಸಿಮೇಟ್ ನಾನ್ ಹೇಳೋದಾದ್ರೆ 15,000 ಒಳಗಡೆ. 15,000 ಬರಲ್ಲ, ಬಿಲೋ 3 lakhs ಇದ್ರೆ ಅಮ್ಮಮ್ಮ ಅಂದ್ರೆ 7,000 8,000 ಅಷ್ಟೇ. 7,000 8,000 ತಗೊಳ್ಳಿ ಗಾಡಿ ಇಲ್ಲಿ ಯಾಕೆ ಕೊಡಲ್ಲ, ನೀವು ಹೇಳಿದ್ರು ತಾನೇ ವಿಡಿಯೋದಲ್ಲಿ ಕೇಳಿ. ಆಗುತ್ತೆ, ಅಷ್ಟೇ ಆಗೋದು. ಒಂದ್ಸಲ ಬಂದು ವಿಸಿಟ್ ಮಾಡಿ, ಪ್ರೊಫೈಲ್ ಚೆಕ್ ಮಾಡ್ಕೊಳ್ಳಿ. ಅಫ್ಕೋರ್ಸ್ ನಿಮ್ ಗಾಡಿ ಚೆನ್ನಾಗಿದೆ, ಇಷ್ಟ ಆಯ್ತು ಅಂತ ಹೇಳಿದ್ರೆ ಬಂದು ಟೆಸ್ಟ್ ಡ್ರೈವ್ ಮಾಡಿ ತಗೊಳ್ಳಿ. ಅಫ್ಕೋರ್ಸ್ ನಿಮ್ ಜೊತೆ ಯಾರಾದ್ರೂ ಮೆಕ್ಯಾನಿಕ್ ಕರ್ಕೊಂಡು ಬಂದು ತಗೊಳ್ಳಿ, ಸ್ಯಾಟಿಸ್ಫ್ಯಾಕ್ಷನ್ ಆಗಿ ತಗೊಂಡೋಗಿ ಆಮೇಲೆ ನಾನ್ ಹೇಳಿದೆ ಅಂತ ತಗೊಂಡೋಗಿ ಶೋರೂಮ್ ಬೇಕಾದ್ರೆ ಚೆಕ್ಅಪ್ ಮಾಡಿಸ್ಕೊಳ್ಳಿ ಬೈ, ಟೆನ್ಷನ್ ಇಲ್ಲ. ಶೋರೂಮ್ಗೆ ತಗೊಂಡೋಗಿ ಅಕ್ಕಪಕ್ಕ ನಿಮಗೆ ಟೊಯೋಟಾ ಇಟ್ಕೊಂಡಿದ್ದೀವಿ, ಹಿಂಗ್ ಹೋದ್ರೆ ಪಕ್ಕದಲ್ಲಿ ಹೋಂಡಾ ಇದೆ, ಮುಂದೆ ಹೋದ್ರೆ ಮಾರುತಿ ಇದೆ, ಅದ್ರ ಪಕ್ಕದಲ್ಲೇ ಇದಿದೆ ಹುಂಡೈ ಇದೆ. ಯಾರಿಗೂ ಬೇಜಾರಾಗಬಾರ್ದು, ದೂರ ತಗೊಂಡ್ ಹೋಗೋ ತರ ಆಗ್ಬಾರ್ದು ಅಂತ ಎಲ್ಲ ಇದೆ ಶೋರೂಮ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗಾಗಿ ಸ್ವಲ್ಪ ಹೋಲ್ಸ್ ಅಂತ ದೂರ ಹೋಗ್ಬೇಕಷ್ಟೇ, ಮೈಸೂರು ರೋಡ್ ಹೋಗ್ಬೇಕಿಲ್ಲ ಅಂದ್ರೆ ಇದು ಹೋಗ್ಬೇಕು ಹೊಸೂರು ರೋಡ್, ಅವೆರಡೇ ಸ್ವಲ್ಪ ದೂರ. ಬಾಕಿ ಇವೆಲ್ಲ ಇಲ್ಲೇ ಇದೆ, ಹತ್ರ ಇದೆ. ಮಹೇಂದ್ರನೂ ಇದೆ ಇಲ್ಲೇ ಪಕ್ಕದಲ್ಲಿ, ಮಹೇಂದ್ರನೂ ಇದೆ. ಹಾ ಆಯ್ತು, ಹೋಗ್ತೇನೆ ಬಂದು ವಿಸಿಟ್ ಮಾಡಿ ಆಯ್ತಾ. ಹೌದು ಸರ್. ಹಾಗೆ ಇಲ್ಲಿ ಏನು ಫಿಕ್ಸ್ ಏನೋ ಬೋರ್ಡ್ ಮಾಡಿದಾರಲ್ಲ, ಅಲ್ಲೊಂದು ಫಿಕ್ಸ್ ನಿಮ್ದೊಂದು ಹಾಕಿಸ್ಕೊಳ್ಳಿ. ಹಾಕ್ಸಲ್ಲ ಅಂತ ಕೇಳ್ಬೇಡಿ, ಹೊಸ ಬೋರ್ಡ್ ಮಾಡ್ಸಿ ಅಂತ ಹೇಳಿ, ಜಾಗ ಇಲ್ಲ ಆಗ್ತದೆ, ಎಲ್ಲ ತುಂಬಿಸ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೊ ಮಚ್, ಒಳ್ಳೆದಾಗ್ಲಿ ಎಲ್ರಿಗೂ. ಹೌದು, ಈ ಸತಿ ಚಿಕ್ಕ ಗಾಡಿ ಅಂತ ಹೇಳಿದ್ರೆ ಇದೆ ಅಂತ ಹೇಳ್ಬೋದು. ಇದು ಬಿಟ್ರೆ ನೆಕ್ಸ್ಟ್ ಆಡಿ Q5 ಮತ್ತೆ BMW X5 ವರೆಗೂ ಇದೆ. ಸೊ ಈ ಗಾಡಿ ಏನ್ ನೋಡ್ತಾ ಇದೀಯಾ ಭರತ್ ನೀವು, 12 ಮಾಡಲು ಸೆಕೆಂಡ್ ಓನರ್ ಗಾಡಿ, ಸ್ಪಾರ್ಕ್ ಇದು ಪೆಟ್ರೋಲ್ ವೇರಿಯಂಟ್, LT ಬರುತ್ತೆ. ಹೌದು, ಇದರಲ್ಲಿ ಎರಡೇ ಬರೋದು, LS LT ಅಷ್ಟೇ. ಹೌದು, ಸೆಕೆಂಡ್ LT ಬರೋದು. ಹೌದು, ಚೆನ್ನಾಗಿದೆ, ಇಂಟೀರಿಯರ್ ಎಲ್ಲ ಸಕಲಾಗಿದೆ, ಓವರ್ ಬಾಡಿ ಲೈನ್ ಸಕಲಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ಗಾಡಿ ಅದರಲ್ಲೂ ಕೂಡ. ಗಾಡಿ ಬೇರೆ ಮಾಡಲ್ ಯಾವ್ದಂತ ಹೇಳಿದ್ರೆ ಇದು 12. ಹೌದು, ಒಳ್ಳೆ ಸೀಟ್ ಕವರ್ ಹಾಕ್ಸ್ಕೊಂಡಿದ್ದಾರೆ, 4 ಪವರ್ ವಿಂಡೋಸ್, AC, ಪವರ್ ಸ್ಟೀರಿಂಗ್ ಎಲ್ಲ ಇದೆ, ಪ್ರತಿಯೊಂದು ಇದೆ. ಲೋ ಬಜೆಟ್ ಅಂತ ಬೇರೆ ಹೇಳಿ. ಹೌದು, ಏನ್ ಪ್ರೈಸ್ ಹೇಳ್ತಾ ಇದೀರಾ ಬೈ? ಇದು 245 ಕೋಟಿಂಗ್ ಪ್ರೈಸ್ ಇದೆ, ಒಂದು 225 ಕೊಡ್ತೇನೆ. ಹೌದು, ಲೋನ್ ಕೂಡ ಆಗುತ್ತೆ, ಪೆಟ್ರೋಲ್ ವೇರಿಯಂಟ್ ಇಂದ ಆರಾಮಾಗಿ ಒಂದು 50,000 ಡೌನ್ ಪೇಮೆಂಟ್ ತಂದ್ರೆ ಈ ಗಾಡಿ ಸಿಕ್ಬಿಡುತ್ತೆ ನಿಮಗೆ. 50,000 ಡೌನ್ ಹೌದು, ಈ ಗಾಡಿ ಸಿಕ್ಬಿಡುತ್ತೆ. ಹೌದು. GT ನನ್ನ ಹತ್ರ ಎರಡಿದೆ. ಹೌದು, ಒಂದು ರೆಡ್ ಇದೆ, ಒಂದು ವೈಟ್ ಇದೆ. ಡಿಮ್ಯಾಂಡೆಡ್ ಗಾಡಿನ ಎರಡು 1.6. ಇದು ಏನ್ ನೋಡ್ತಾ ಇದ್ರ HR ರಿಜಿಸ್ಟ್ರೇಷನ್, ಕಸ್ಟಮರ್ ತೋರಿಸ್ಬಿಡಿ. 15 ಮಾಡಲು ಸಿಂಗಲ್ ಅನ್ನೋ ಗಾಡಿ ಬೈ. 15 ಮಾಡಲು ಸಿಂಗಲ್. ಹೌದು, ನೋಡ್ಬೋದು. ಮ್ಯಾಗ್ ಇಲ್ಲ, ಆಫ್ಟರ್ ಮಾರ್ಕೆಟ್ ಇದು ಇಲ್ಲ, ಅದರಲ್ಲೇ ಬರುತ್ತೆ. ಹೌದು ಹೌದು, ಚೆನ್ನಾಗಿದೆ. ಓವರ್ ಬಾಡಿ ಲೈನು ಚೆನ್ನಾಗಿದೆ. ಈ ಸ್ಟಿಕ್ಕರ್ ಅಂತೂ ಸಕ್ಕತ್ತಾಗಿ ಲುಕ್ ಕೊಡ್ತಾ ಇದೆ. ಆಕ್ಚುಲಿ ಹೇಳೋದಾದ್ರೆ ಇಂಟೀರಿಯರ್ ಅಲ್ಲಿ ನೋಡ್ಬೋದು, ಆ ಸ್ಟೇರಿಂಗ್ ವೀಲ್ ನೋಡಿದ್ರೆ ಗೊತ್ತಾಗುತ್ತೆ ಇದು 15 ಮಾಡಲ್ ಆಕ್ಚುಲಿ. ಹೌದು. ಸೊ 15 ಮೇಲೆ ನಿಮ್ಗೆ ಈ ಮಾಡಲ್ ಅಲ್ಲಿ ನಿಮ್ಗೆ ಸ್ಟೇರಿಂಗ್ ವೀಲ್ ಎಲ್ಲ ಈ ತರ ಬರುತ್ತೆ. ಹಾಗೆ ಡ್ಯುಯಲ್ ಏರ್ ಬ್ಯಾಗ್ ಇದೆ, ಲೆದರ್ ಸೀಟ್ಸ್ ಇದೆ, ಇಂಟೀರಿಯರ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಅದು ಚೇಂಜ್ ಮಾಡಿ ಹಾಕಿಕೊಂಡಿದೆ. ಹೌದೌದು. ಆಮೇಲೆ ಬ್ಯಾಕ್ ಸೈಡ್ ಬಂದ್ಬಿಟ್ಟು ಸ್ಪಾಯ್ಲರ್ ಹಾಕೊಂಡಿದ್ದಾರೆ, ಬ್ಲಾಕ್ ಮಾಡ್ಕೊಂಡಿದ್ದಾರೆ, ಸ್ಪಾಯ್ಲರ್ ಹಾಕೊಂಡಿದ್ದಾರೆ. ಡೀಸೆಲ್ ಬೇರೆ, ಅದು ಡೀಸೆಲ್ ಗಾಡಿ ಬಂದು ನಿಮ್ಗೆ ಬರೀ 68,000 ನೋಡಿದೆ ಅಷ್ಟೇ. 68,000 ವಿತ್ ಶೋರೂಮ್ ಇಶ್ಯೂಸ್ ಕೊಡ್ತೀನಿ. ಸಿಂಗಲ್ ಅನ್ನೋ ಗಾಡಿ ನೀವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿ. ನಾರ್ಮಲ್ ಪೋಲೋಗಳೇ 13-14 ಮಾಡಲ್ ಗಾಡಿಗಳು ಮಿನಿಮಮ್ 475 1.2 ಲೀಟರ್ ಬರುತ್ತಲ್ಲ, ಅದನ್ನೇ 4.25 4.3 ಹೇಳ್ತಾರೆ. ನಾನು 1.5 GT ಇದು 1.6 GT ಇದು ಸಿಂಗಲ್ ಅನ್ನೋ ಗಾಡಿ ವಿತ್ KA 5,75,000 ಕೊಡ್ತೀನಿ. ಇನ್ನೊಂದು ಪೋಲೋ ರೆಡ್ ತಗೊಳ್ಳಿ. ಇದು ಬಂದು KA ಗಾಡಿ, KA08. ಹೌದು, KA ಗಾಡಿ. ಹೌದು, ಅದು ಸ್ವಲ್ಪ ಕಮ್ಮಿ ಸಿಗುತ್ತೆ. ಅದು ಸಿಂಗಲ್ ಓನರ್, ಇದು ಥರ್ಡ್ ಓನರ್ ಇದು. ಹೌದು, ಇದು ಬಂದು 14 ಮಾಡಲ್ ವೆಹಿಕಲ್. 14 ಮಾಡಲ್. ಹೌದು, ರೆಡ್ ಕಲರ್ ನೋಡಬಹುದು. ಮ್ಯಾಗ್ ವೀಲ್ ಎಲ್ಲ ಚೆನ್ನಾಗಿದೆ, ಆಮೇಲೆ ಓವರ್ ಬಾಡಿ ಲೈನ್ ಚೆನ್ನಾಗಿದೆ. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. ಅಂದ್ರೆ ನಿಮ್ಗೆ 2 ತಿಂಗಳು ಡ್ಯುಯಲ್ ಬಗ್ಗೆ ಬರುತ್ತೆ. ಓಲ್ಡ್ ನಿಮ್ಗೆ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹೌದು, 14 ಅಲ್ಲ, ಹಾಗಾಗಿ ಬೈ ಇದು ಕೂಡ ನಿಮ್ಗೆ 70 ಸಮಥಿಂಗ್ ಇಲ್ಲ 60 ಸಮಥಿಂಗ್ 70,000 ರೌಂಡ್ ಫಿಗರ್ ಅನ್ಕೊಳ್ಳಿ. 70,000 ಡೌನ್ ಫಿಗರ್ ಅನ್ಕೊಳ್ಳಿ. ಅದಕ್ಕಿಂತ ಒಳಗಡೆನೆ ಓಡಿದೆ ಅನ್ಕೊಳ್ಳಿ. 200-300 ಕಮ್ಮಿ ಓಡಿದೆ. ಡೀಪ್ ಆಗರ್ ವೈಪರ್ ಎಲ್ಲ ಇದೆ. ಬಟ್ ಇದು ಹೈಲೈನ್ ಅಲ್ಲ, GT ನೇ ಬರುತ್ತೆ. ಇಲ್ಲ, ಇದು ಹೈಲೈನ್ 1.6 ಡೀಸೆಲ್ ವೇರಿಯಂಟ್, ಹೈಲೈನ್ ವೇರಿಯಂಟ್, ಬಟ್ GT. ಹೌದು, ಚೆನ್ನಾಗಿದೆ. ಎಲ್ಲಾ ತರ ನಿಮ್ಗೆ ಆಪ್ಷನ್ಸ್ ಬರುತ್ತೆ. ಡೀಪ್ ಆಗರ್ ವೈಪರ್ ಏನ್ ಬೇಕೆಲ್ಲ ಬರುತ್ತೆ. 14 ಮಾಡಲ್ ಟಾಪ್ ಎಂಡ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತೀರಾ ಬ್ರದರ್? ಇದು ಕೋಟಿಂಗ್ ಪ್ರೈಸ್ ಇಲ್ಲ, 4,95,000 ಕೊಡ್ತೀನಿ. 4,95,000ಕ್ಕೆ ಥರ್ಡ್ ಓನರ್ ಆಗಿದೆ. ಹೌದು, 14 ಮಾಡಲು GT. ಹೌದು, GT ಓಡಿಸೋದಕ್ಕೆ ಬೇಕು, ಫೀಲ್ ಬೇಕು ಅಂತ ಹೇಳಿದ್ರೆ ಈ ಗಾಡಿನ ಆರಾಮ. ಅದರಲ್ಲಿ KA ಗಾಡಿನೇ, ಏನ್ ತೊಂದ್ರೆ ಇಲ್ಲ, ಬೇರೆ ಸ್ಟೇಟ್ ಏನಿಲ್ಲ. ಇದು ಮಾಡ್ತಾ ಇಲ್ಲ, ತುಂಬಾ ಮಿನಿಮಲ್ ಓಡಿದೆ. ಹೌದು, ಇನ್ನೊಂದ್ಸಲ ಇಷ್ಟು ಸಿಗುತ್ತೆ. 14 ಮಾಡಲು ಅಕಸ್ಮಾತ್ ಸಿಂಗಲ್ ಓನರ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಏನಿಲ್ಲ, ಒಂದು 70-80,000 ಹಾಕಿದ್ರೆ 50 ಮಾಡಲು ಸಿಂಗಲ್ ಓನರ್ ಬರುತ್ತೆ. KA ಗಾಡಿ ಬರುತ್ತೆ, ವೈಟ್ ರೆಡ್. ಇವಾಗ ಫೋರ್ಡ್ ಫಿಗೋ ಮೈಲೇಜ್ ಕಿಂಗ್ ಅಂತ ಹೇಳ್ಬೋದು.
12 ಮಾಡಲು ಸೆಕೆಂಡ್ ಓನರ್ ಗಾಡಿ ZX ಬರುತ್ತೆ ಇದು ನಿಮಗೆ. ಹೌದು. ಓಕೆ. ಟೈರ್ ಪರ್ಫಾರ್ಮೆನ್ಸ್ ಓಕೆ, ಬ್ಯಾಕ್ ಸೈಡ್ ಚೆನ್ನಾಗಿದೆ, ಫ್ರಂಟ್ ಸ್ವಲ್ಪ ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಬಿಡಿ. ಓಕೆ, ಎಲ್ಲ ಕ್ಲಿಯರ್ ಮಾಡಿ. ಹೌದು, ಕಂಪನಿದೆ ಫ್ಯಾಬ್ರಿಕ್ ಸೀಟ್ ಕವರ್ ಇದೆ. ಫ್ರಂಟ್ ಅಷ್ಟೇ ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಅದ್ ಬಿಟ್ರೆ ಕಂಪನಿದೆ ಸಿಸ್ಟಮ್ ಕೂಡ ಇದೆ. ಅಣ್ಣ ಇದು ಕೋಟಿಂಗ್ ಎಲ್ಲ 255 ಕೊಟ್ಬಿಡ್ತೀನಿ. ಬ್ಯಾಕ್ ಸೈಡ್ ನಿಮಗೆ ಡಿಫಾಗರ್ ಬರುತ್ತೆ, ಡೀಸೆಲ್ ಇರೋದ್ರಿಂದ ಒಂದು ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಹೈವೇಲಿ ಆರಾಮಾಗಿ 80 ಮೇಂಟೈನ್ ಮಾಡ್ಕೊಂಡ್ರೆ 24-25 ಬರುತ್ತೆ. ಸಿಟಿ ಒಳಗಡೆ 18 ಬರುತ್ತೆ ಆರಾಮಾಗಿ. ವೆಂಟೋ ಬಂದು 13 ಮಾಡಲು ಸಿಂಗಲ್ ಓನರ್ ಗಾಡಿ, 1.6 ಡೀಸೆಲ್ ಐಲೈನ್ ವೇರಿಯಂಟ್. 13 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಅಂತೆ. 1,04,000 ಹೊಡಿದೆ. ಸರಿ, 1,08,000. 1,08,000 ಓಡಿದೆ. ಕಂಪನಿ ಫಿಟೆಡ್ ಎಲ್ಲದೂ ಇದೆ ನಿಮ್ಗೆ. ಹೌದು ಅಣ್ಣ, ಇದು 495 ಕೋಟಿಂಗ್ ಪ್ರೈಸ್ ಇದೆ. 4,35,000 ಕೊಡ್ತೀನಿ. 4,35,000. ಹೌದು, 13 ಮಾಡಲು ಸಿಂಗಲ್ ಓನರ್ ಗಾಡಿ. ಹೌದು, ಡೀಸೆಲ್ ಪೆಟ್ರೋಲ್ ಪೆಟ್ರೋಲ್ ಇದು. ನಿಮಗೆ ಗೊತ್ತು, ಆಕ್ಚುಲಿ ನಾವು ಮಾರುತಿ ಮಾರಲ್ಲ, ನಾವು ಮಾರುತಿ ಜಾಸ್ತಿ ಇರಲ್ಲ. ಇದು ಕಸ್ಟಮರ್ ಗಾಡಿ, ಪಾರ್ಕ್ ಅಂಡ್ ಸೆಲ್ ಅಷ್ಟೇ ನೀವು ತಗೊಂಡಿರೋದು. 15 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು. ಹೌದು, 14 ಎಂಡ್ ಮ್ಯಾನುಫ್ಯಾಕ್ಚರಿಂಗು, 15 ಜಾನ್ ರಿಜಿಸ್ಟ್ರೇಷನ್ ಬರುತ್ತೆ. ಗಾಡಿ ನೀವು ನಂಬಲ್ಲ, ಬರೀ 39,000 ಹೊಡಿದೆ. VXI ಪೆಟ್ರೋಲ್ ವೇರಿಯಂಟ್, ಅದರಲ್ಲೂ ಕಸ್ಟಮರ್ ವೆಹಿಕಲ್. ಗಾಡಿ ಚೆನ್ನಾಗಿದೆ, ಪುಸ್ತಕ ತಂದು ನಿಲ್ಲಿಸ್ಕೊಂಡಿದ್ದೀವಿ ಅಷ್ಟೇ. ಇದನ್ನು ಮಾರುತಿ ಗಾಡಿ ಮಾರಲ್ಲ. ಹೌದು, ಏನಾದ್ರು ರೀಸನ್ ಇದೆ ಮಾರುತಿ ಗಾಡಿ ಮಾರ್ತಾ ಇರೋದಕ್ಕೆ ಅಂತ? ಪ್ರೈಸಿಂಗ್ ಜಾಸ್ತಿ ಇರುತ್ತೆ. ಹೌದು, ಮಾರುತಿ ಗಾಡಿ ಅಟ್ಲೀಸ್ಟ್ ಅಫ್ಕೋರ್ಸ್ ಜಾಸ್ತಿ ಇರುತ್ತೆ, ಯಾಕಂದ್ರೆ ಡಿಮ್ಯಾಂಡು ಅದೇ ತರ ಇದೆ. ಅದು ರಿಟ್ಗಂತೂ ಒಳ್ಳೆ ಡಿಮ್ಯಾಂಡ್ ಇದೆ. ಸೊ ಯಾರಾದ್ರೂ ಒಂದು ಫ್ಯಾಮಿಲಿಗೆ ನೋಡೋಂಗಿದೆ ಪೆಟ್ರೋಲ್ ಗಾಡಿ ಆರಾಮಾಗಿ ತಗೋಬಹುದು. 15 ಮಾಡಲ ಗಾಡಿ ಬರೀ 39,000 ಹೊಡಿದೆ. ಹೌದು, 39,000. 4 ಟಾಪ್ ಮಿಡ್ ವೇರಿಯಂಟ್ ಇದೆ ಇದು. 4 ಪವರ್ ವಿಂಡೋಸ್, AC, ಫೋರ್ ಸ್ಟೇರಿಂಗ್ ಎಲ್ಲ ಇದೆ. ಅದಲ್ಲದೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಒಂದು ಸಿಸ್ಟಮ್ ಕೂಡ ಹಾಕೊಂಡಿದ್ದಾರೆ, ಒಳ್ಳೆ ಲೆದರ್ ಸೀಟ್ ಕವರ್ ಕೂಡ ಹಾಕೊಂಡಿದ್ದಾರೆ. ಓವರ್ ಆಲ್ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಫ್ಯಾಮಿಲಿಗೆ ಓಕೆ ಗಾಡಿ. ಚೆನ್ನಾಗಿರುತ್ತೆ. ಆಕ್ಚುಲಿ ಒಳ್ಳೆ ಮೇಂಟೈನ್. ಮಾರುತಿ ನೋಡೋರು ಯಾರು ಸಿಗಲ್ಲ ನಿಮ್ಗೆ. ಮಾರುತಿಯಲ್ಲಿ ಅಫ್ಕೋರ್ಸ್ ಮೈಲೇಜ್ ಕೂಡ ಚೆನ್ನಾಗೇ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. 18 ಅಂತೂ ಬಂದೇ ಬರುತ್ತೆ. ಇದು ತುಂಬಾ ಕಮ್ಮಿ ಓಡಿಸ್ತಾರೆ. ಹೌದು ಏನ್ ಪ್ರೈಸ್ ಹೇಳ್ತೀರಿ ಅಣ್ಣ? ಇದು ಕೋಟಿಂಗ್ ಅವ್ರ ಎಕ್ಸ್ಪೆಕ್ಟೇಷನ್ 495 ಹೇಳಿ ಅಂತ ಹೇಳಿದ್ದಾರೆ. ಅದರಲ್ಲೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಾರೆ ಅಂತ ಹೇಳಿದ್ದಾರೆ. 15 ಮಾಡಲು ಸಿಂಗಲ್ ಓನರ್, ಸೆಕೆಂಡ್ ಓನರ್. ಹೌದು, ಬರೀ 39,000 ಓನ್ಲಿ. 39,000 ಓನ್ಲಿ. ಅವರು ಕೋಟಿಂಗ್ ಪ್ರೈಸ್ 495 ಹೇಳಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ ಖಂಡಿತ. ಕಸ್ಟಮರ್ ಎದುರುಗಡೆ ಬಂದಾಗ ಡೈರೆಕ್ಟ್ ಕಸ್ಟಮರ್ ಹತ್ರ ಮಾತಾಡ್ಸಿ ಕ್ಲಿಯರ್ ಮಾಡ್ಕೊಡ್ತೀನಿ. ಇದೊಂದು ಗಾಡಿ ಮಾತ್ರ, ಇದೊಂದು ಗಾಡಿ ಮಾತ್ರ ಕಮ್ಮಿ ಯಾಕಂದ್ರೆ ನಮ್ದಲ್ಲ ಅದು. ವೋಲ್ಕ್ಸ್ ವ್ಯಾಗನ್ ಜೆಟಾ. ಹೌದು, ಓವರ್ ಆಲ್ ಚೆನ್ನಾಗಿದೆ. ಬಾಡಿ ಲೈನ್ ಫ್ರಂಟ್ ಅಂತೂ ಸೂಪರ್ ಆಗಿದೆ. ಹಾಗೆ ನಿಮ್ಗೆ ಟೈರ್ ಪ್ರೊಫೈಲ್ ಚೆನ್ನಾಗಿದೆ, ಮ್ಯಾಗ್ವಿನ್ಸ್ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಓಕೆ ಚೆನ್ನಾಗಿದೆ. ಹಾಗೆ ಇಂಟೀರಿಯರ್ ಅಲ್ಲಿ ಏನ್ ಬರಲ್ಲ ಕೇಳಿ, ಎಲ್ಲದೂ ಬರುತ್ತೆ. 6 ಏರ್ ಬ್ಯಾಗ್ ಬರುತ್ತಲ್ಲ? ಹೌದು, 6 ಏರ್ ಬ್ಯಾಗ್ ಬರುತ್ತೆ. 2 ಲೀಟರ್ ಡೀಸೆಲ್ ಆಟೋಮೆಟಿಕ್ ಇದು. 2 ಲೀಟರ್ ಬರುತ್ತೆ. ಹೌದು, 2 ಲೀಟರ್ ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಇದು. ಹೌದು, 11 ಮಾಡಲು ಸೆಕೆಂಡ್ ಓನರ್ ಗಾಡಿ. 1,07,000 ರನ್ನಿಂಗ್ ಇಲ್ಲಿದೆ. 2 ಲೀಟರ್ ಡೀಸೆಲ್ ಆಟೋಮೆಟಿಕ್ ವಿತ್ ನಿಮ್ಗೆ ಫೀಚರ್ಸ್ ವೈಸ್ ಹೇಳ್ಬೇಕು ಅಂತ ಹೇಳಿದ್ರೆ 6 ಏರ್ ಬ್ಯಾಗ್ ಬರುತ್ತೆ, ಕಂಪನಿದ ಸಿಸ್ಟಮ್ ಇದೆ, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್ ಕೂಡ ಬರುತ್ತೆ, ವಿತ್ ಬ್ಲೂಟೂತ್ ಕನೆಕ್ಷನ್ ಅದರಲ್ಲಿ ಇರುತ್ತೆ. ಇನ್ನರ್ ವೈಬಿಮು, ಓವರ್ ಬಿಮು ಎಲ್ಲ ಇರುತ್ತೆ. ಕಂಪನಿದ ಅಲೋ ವೀಲ್ಸ್ ಕೂಡ ಬರುತ್ತೆ. ಒಂದು ಪವರ್ ಪ್ಯಾಕ್ಟ್ ಇಂಜಿನ್ ಅಂತ ಹೇಳ್ಬೋದು. ಹೌದು, ಸೂಪರ್. ಏನ್ ಪ್ರೈಸ್ ಹೇಳ್ತೀರಾ ಇದು? ಅಣ್ಣ 6.5 ಕೊಡ್ತೀನಿ. 6.5ಗೆ 12 ಮಾಡಲ, 11 ಮಾಡಲು, 11 ಮಾಡಲು ಜೆಟ್ಟಾ ಇದು. ಸೆಕೆಂಡ್ ಓನರ್ ಗಾಡಿ. ಹೌದು, ವೆಂಟೋ 11 ಮಾಡಲ ವೆಂಟ್ಗಳೇ ನಿಮಗೆ 3.5 ಹೇಳ್ತಾರೆ. ಹೌದು, ಹಾಗಾಗಿ ಸ್ಕೋಡಾ ರ್ಯಾಪಿಡ್ ಇದು 14 ಮಾಡಲು ಸೆಕೆಂಡ್ ಓನರ್ ಗಾಡಿ. ಡೀಸೆಲ್ ವೇರಿಯಂಟ್ ಎಲಿಗೆನ್ಸ್ ಬರುತ್ತೆ. ಹೌದು, ಟಾಪ್ ಎಂಡ್ ಅದೇ ಲಾಸ್ಟ್ ವೇರಿಯಂಟ್. ಅದು ಯಾರನ್ನು ವರ್ಕ್ ಆಗ್ತಿಲ್ಲ, ಕಳಿಸಿದ್ದೀನಿ. ವರ್ಕ್ ಆಗ್ತಿಲ್ಲ ಅಂತ ಕಳಿಸಿದ್ದಾರೆ, ಏನು ತೊಂದರೆ ಇಲ್ಲ. ಹಾಗೆ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇದರಲ್ಲಿ ಒಂದು ಏರ್ ಬ್ಯಾಗ್ ಮಿಸ್ಸಿಂಗ್ ಇದೆ, ಹಾಕ್ತಿರ್ತಾರೆ. ಸೊ ಹಾಗೆ ನಿಮ್ಗೆ ಸೀಟ್ ಎಲ್ಲ ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಅಣ್ಣ ಸೆಕೆಂಡ್ ಓನರ್ ಇದು ಕೂಡ ಟಾಪ್ ಅಂಡ್ ವೇರಿಯಂಟ್. ಇದರಲ್ಲೂ ನಿಮಗೆ ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್, ಕಂಪನಿದ ಸಿಸ್ಟಮ್, ರೇರ್ AC, ಡಿಫಾಗರು, ಅಲೈ ವೀಲ್ಸ್ ಎಲ್ಲ ಬರುತ್ತೆ ಇದೆಲ್ಲ. ಹೌದು, 1.6 ಡೀಸೆಲ್ ಮ್ಯಾನುವಲ್ ಇದು. ಕೋಟಿಂಗೇ ಇಲ್ಲ. 425 ಕೊಟ್ಬಿಡ್ತೀನಿ. 425ಗೆ ನಿಮಗೆ ಸ್ಕೋಡಾ ಸಿಗುತ್ತೆ. ಅದು 14 ಮಾಡಲು, ಡಿಫ್ರೆಂಟ್ ಕಲರ್ ಅಲ್ಲಿ ಒಂದೇ ಮಾಡಲ್ ಅಲ್ಲಿ ಇದೆ, ಸೇಮ್ ಪ್ರೈಸಿಂಗ್ ಅಲ್ಲಿ ಇದೆ. ಸೊ ಇವಾಗ ಏನ್ ನೋಡ್ತಾ ಇದೀರಾ, 13 ಮಾಡಲು ಸೆಕೆಂಡ್ ಓನರ್ ಗಾಡಿ, 97,000 ನೋಡಿದೆ. 88 ವೇರಿಯಂಟ್ ಇದು. ಜೆನ್ಯೂನ್ ಕಿಲೋಮೀಟರ್. ಹೌದು, 97 ಜೆನ್ಯೂನ್. 97 ಅಂದ್ರೆ ಎಕ್ಸಿಗೆಲ್ಲ ತುಂಬಾನೇ ಹೌದು ಅಂತಾನೆ ಹೇಳ್ಬೋದು. ಇದಕ್ಕೆ ಜಾಸ್ತಿ ಓಡಿರೋ ಗಾಡಿಗಳು ಕೂಡ ಇರುತ್ತೆ. ಹಾಗೆ ನಿಮ್ಗೆ ಇಂಟೀರಿಯರ್ ಅಲ್ಲಿ W8 ಬರುತ್ತೆ. ಏನಿದು W8 ಸೀಟ್ ಕವರ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕೂಡ ವೇರಿಯಂಟ್ ಏನಿಲ್ಲ,
ಡ್ರೈವರ್ ಸೈಡ್ ಇಷ್ಟೇ ಹೋಗಿದೆ ನೋಡ್ಬೋದು. ಹಾಗೆ ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ನಿಮಗೆ 40 W10 ಬರೋವರೆಗೂ W80 ಟಾಪ್ ಅಂಡ್ W80 ಟಾಪ್ ಅಂಡ್ ಆಗಿದ್ದು. ಹಾಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ವೈಪರ್ ನೋಡಿದ್ದು. ಹಾಗೆ ನಮಗೆ ಟೈರ್ಸ್ ಎಲ್ಲ ಸೂಪರ್ ಆಗಿದೆ ಅಂತ ಹೇಳ್ಬೋದು. ಮ್ಯಾಗ್ವಿಲ್ ಎಲ್ಲ ಇದೆ, ಮತ್ತೆ ರೆಸ್ಟ್ ಫಿಟ್ ಇದೆಲ್ಲ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಇದು ಕೋಟಿಂಗ್ ಪ್ರೈಸ್ ಬಂದು 695 ಇದೆ. 6,75,000 ಕೊಡ್ತೀನಿ. 6,75,000. ಹೌದು ಕರ್ನಾಟಕ ಗಾಡಿ. ಹೌದು. ಮಾಡಲು 13. ಹೌದು W8 ಸೆಕೆಂಡ್ ಓನರ್. ಹೌದು ಅಷ್ಟೇ. ಲೋನ್ ಕೂಡ ಆರಾಮಾಗುತ್ತೆ. ಲೋನ್ ಕೂಡ ಆಗುತ್ತೆ, ತೊಂದ್ರೆ ಇಲ್ಲ. ಇದು ಬಂದು ರೆನಾಲ್ಟ್ ಕೋಲಿಯೋಸ್ ಅಂತ 1315. ಇದು 13 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್. ಅದು 4x4 ಬರುತ್ತೆ ಅಣ್ಣ. ಅದು 4x4 ಬರುತ್ತೆ ನಿಮಗೆ. ಹೌದು 2 ಲೀಟರ್ ಡೀಸೆಲ್ ಆಟೋಮೆಟಿಕ್. ಅದು ರೆನಾಲ್ಟ್ ಗಾಡಿಗಳೇ ಹಂಗೆ. ನೀವು ಫ್ಲೂಯೆನ್ಸ್ ನೋಡ್ಬೋದು, ಸ್ಕಾಲಾ ನೋಡ್ಬೋದು. ಇದು ಎಲ್ಲ ಏನೋ ಒಂಥರ ಚಂದ ಮುಂದೆ ಫ್ರಂಟ್ ಡಿಫ್ರೆಂಟ್ ಆಗಿದೆ. ಹೌದು. ನಮ್ಗೆ ನಮ್ಮ ದೇಶದ ಗಾಡಿ ಇದರಲ್ಲೂ ಕೂಡ ನಿಮ್ಗೆ 6 ಇಯರ್ ಬ್ಯಾಗ್ ಬರುತ್ತೆ. 6 ಇಯರ್ ಬ್ಯಾಗ್ ಬರುತ್ತೆ. ಪ್ಲಸ್ ನಿಮ್ಗೆ ಇದು 4x4 ಇರೋದ್ರಿಂದ 2 ಲೀಟರ್ ಡೀಸೆಲ್ ಆಟೋಮೆಟಿಕ್. ಮತ್ತೆ ಇದನ್ನ ತೋರಿಸಿ ಕಸ್ಟಮರ್ಗೆ. ಈ ಡಿಕ್ಕಿಯಿಂದ ಕೆಳಗಡೆ ಏನ್ ಬರುತ್ತೆ ಅದು ಎಕ್ಸ್ಟ್ರಾ ಬೇಕಾದ್ರೆ ನೀವು ಓಪನ್ ಮಾಡ್ಕೊಂಡು ಕುತ್ಕೋಬಹುದು. ಇದು ಎಕ್ಸ್ಟ್ರಾ ಓಪನ್ ಆಗುತ್ತೆ. ಹೌದು, ಇಲ್ಲಿ ಓಪನ್ ಮಾಡಕ್ಕಾಗಲ್ಲ, ಗ್ಲಾಸ್ ಇದೆ. ಡಿಕ್ಕಿ ಎತ್ಬಿಟ್ಟು ಬೇಕಾದ್ರೆ ನೀವು ಫುಲ್ ಲೆಂತ್ ಬೇಕು ಅಂದ್ರೆ ಅದನ್ನ ಓಪನ್ ಮಾಡೋದು ಮಟ್ಟ ಆಗುತ್ತೆ, ಉದ್ದ ಆಗುತ್ತೆ. ತುಂಬಾ ಸ್ಪೇಸ್. ಹೌದು, ಸ್ಪೇಸ್ ಸಿಗುತ್ತೆ. ಎಲ್ಲಾರ ವೆಕೇಶನ್ ಹೋದಾಗ ಕುತ್ಕೊಳ್ಳಕ್ಕೆ ಆಗ್ಲಿ, ಏನಾರ ಇಡಕ್ಕೆ ಆಗ್ಲಿ. ಹೌದು, ಚೆನ್ನಾಗಿರುತ್ತೆ ಒಂಥರ. ಅಣ್ಣ 13 ಮ್ಯಾನುಫ್ಯಾಕ್ಚರಿಂಗ್, 15 ರಿಜಿಸ್ಟ್ರೇಷನ್. ಅಣ್ಣ ಕೋಟಿಂಗ್ ಪ್ರೈಸ್ ಬಂದು 750 ಇದೆ. 695 ಕೊಟ್ಬಿಡ್ತೀನಿ ಅಣ್ಣ. 695ಗೆ ಆಲ್ಮೋಸ್ಟ್ 15 ಮಾಡಲ್ ಬರುತ್ತೆ. ಆಟೋಮೆಟಿಕ್ ಇದು. ಆಟೋಮೆಟಿಕ್. ಅದೇ ನೀವು 15 ಮಾಡಲು ನೀವು ಕ್ರೆಟಾ ತಗೊಳಕ್ ಹೋದ್ರೆ ಆ ಬಜೆಟ್ ಸಿಗೋದಿಲ್ಲ. ಹಾಗೆ 4x4 ಬರುತ್ತೆ. ಹೌದು. ಬೇಕು ನಿಮಗೆ 4x4 ಬೇಕು ಅಂದ್ರೆ. ಇಲ್ಲೊಂದು ಮಹೇಂದ್ರಾದ ಇನ್ನೊಂದು 7 ಸೀಟರ್ ಗಾಡಿ ಇದೆ, ರೆಕ್ಸ್ಟಾನ್ ಅಂತ ಹೇಳಿದ್ದು. ಇದು ಕೂಡ ನಿಮ್ಗೆ 2.7 ಲೀಟರ್ ಡೀಸೆಲ್ ಆಟೋಮೆಟಿಕ್. ಇದು ಹೌದು 2.7 ಲೀಟರ್ ಡೀಸೆಲ್ ಆಟೋಮೆಟಿಕ್. ಹೌದು 13 ಮಾಡಲು, ಸೆಕೆಂಡ್ ಓನರ್ ಗಾಡಿ. 1,38,000 ನೋಡಿದೆ. ಹೌದು ಹೌದು, ಇದೇ ಟಾಪ್ ಅಂಡ್ ವೇರಿಯಂಟ್. 8 ಇದೆ ಇದ್ರಲ್ಲಿ ಕೂಡ. ಇದರಲ್ಲಿ 8 ಇಯರ್ ಬ್ಯಾಗ್ ಇದೆ. ವಿತ್ ಸನ್ರೂಫ್ ಬರುತ್ತೆ. ಇದು ವಿತ್ ಸನ್ರೂಫ್ ಬರುತ್ತೆ. ಪ್ಲಸ್ ನಿಮ್ಗೆ ಆಟೋ ಎಲೆಕ್ಟ್ರಿಕಲ್ ಸೀಟ್ ಕೊಡೋ ಬಜೆಟ್ ಬರುತ್ತೆ. ಹಿಂದ್ಗಡೆ ನಿಮ್ಗೆ ರೇರ್ AC ಎಲ್ಲ ಬರುತ್ತೆ. ರೇರ್ AC ಎಲ್ಲ ಬರುತ್ತೆ ನೋಡ್ಬೋದು. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತಾನೆ ಹೇಳ್ಬೋದು. 8 ಸೀಟರ್ ಬರುತ್ತೆ ಇದು. 8 ಸೀಟರ್ ಆಲ್ಮೋಸ್ಟ್ 8 ಸೀಟರ್ ಬರುತ್ತೆ. ನಿಮಗೆ ಡಿಫಾಗರ್ ವೈಪರ್ ಕೂಡ ಇದೆ. ಎಕ್ಸ್ಟರ್ನ್ ಬ್ಯಾಟರಿ ಟೈರ್ಗಳು ನೋಡಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ಒಂದು ಆಫ್ ರೋಡಿಂಗ್ ಟೈರ್ ಅಂತ. ಹೌದು, ಅಲ್ವಾ? 4x4 ಬರ್ತದೆ ಕೂಡ. ಅಣ್ಣ ಕೋಟಿಂಗ್ ಪ್ರೈಸ್ ಇಲ್ಲ. 6,75,000 ಕೊಟ್ಬಿಡ್ತೀನಿ. 6,75,000. ಹೌದು. ಅದು ರೆಕ್ಸಾನ್ ಅಂದ ತಕ್ಷಣ ನಿಮ್ಗೆ ಲೋಗೋ ಚೇಂಜ್ ಆಗಿರ್ಬೋದು, ಬಟ್ ಮಹೀಂದ್ರಾ ಕಂಪನಿ ಇದೆ. ಸರ್ವಿಸ್ ಕೂಡ ಮಹೀಂದ್ರದೇ. ಹೌದು, ಕಂಪನಿ ಸರ್ವಿಸ್ ಇಲ್ಲ. ಇಲ್ಲ 1,38,000 ಓಡಿದೆ ವಿತ್ ಶೋರೂಮ್ ಹಿಸ್ಟ್ರಿ. 12 ಮಾಡಲು, ಸೆಕೆಂಡ್ ಓನರ್. ಹೌದು, BM ಸೀರೀಸ್. ಹೌದು, ಡೀಸೆಲ್ ಅಲ್ಲಿ ಸ್ಟಾರ್ಟಿಂಗ್ ವೇರಿಯಂಟ್ ಅಲ್ವಾ ಇದು. 12 ಮಾಡಲು, ಸೆಕೆಂಡ್ ಓನರ್ ಗಾಡಿ. ಗಾಡಿ ಬಂದು 90,000 ಚಿಲ್ಲರೆ ಓಡಿದೆ. ಹೌದು, X1 S ಡ್ರೈವ್ ಡೀಸೆಲ್ ಆಟೋಮೆಟಿಕ್. 12 K ಗಾಡಿನೇ. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ತುಂಬಾನೇ ಚೆನ್ನಾಗಿದೆ, ಕ್ಲಾಸಿ ಆಗಿದೆ ಅಂತಾನೆ ಹೇಳ್ಬೋದು. ಶೋರೂಮ್ ಇಂದ ಹೆಂಗ್ ಬಂದಿದೆ ಹಂಗೆ ಮಾಡಿದಾರೆ ಅಂತಾನೆ ಹೇಳ್ಬೋದು. ಅವರ ಬಾಡಿ ಲೈನ್ ಅಲ್ಲಿ ಕೂಡ ನಿಮ್ಗೆ ಎಲ್ಲೂ ಸ್ಕ್ರಾಚಸ್ ಇಲ್ಲ, ಏನೋ ಡೆಂಟು ಕಾಣಿಸ್ತಾ ಇಲ್ಲ. ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ನಿಲ್ಸಿದ್ದೀರಾ ಅಂತಲ್ವಾ. ಅದು ಬಂಪರ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಬಂಪರ್ ಕೂಡ ಏನು ಟಚ್ ಎಂತೂ ಆಗಿಲ್ಲ. ಇದು ಏನು ಮಾಡ್ಸಿಲ್ಲ, ಬರೀ ವಾಷಿಂಗ್ ಅಷ್ಟೇ. ವಾಷಿಂಗ್ ಮಾಡಿ. ಹೌದು, ಇನ್ನ ಸ್ವಲ್ಪ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಏನ್ ಪ್ರೈಸ್ ಹೇಳ್ತಾರೆ? ಕೋಟಿಂಗ್ ಪ್ರೈಸ್ ಅಲ್ಲಣ್ಣ 7,75,000 ಕೊಡ್ತೀನಿ. ನಾನ್ ನೆಗೋಷಿಯಬಲ್. 7,75,000ಕ್ಕೆ ಒಂದು XUV ರೇಂಜ್ ಅಲ್ಲಿ ಕೊಡ್ತೀನಿ ನಾನು. ಮೈಲೇಜ್ ಎಷ್ಟು ಬರುತ್ತೆ? ಬೈ ಇದು ಆರಾಮಾಗಿ ನಿಮ್ಗೆ ಸಿಟಿಲೇ 18 ಬರುತ್ತೆ. ನಾನ್ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನಾನು ಈಗ ಜನವರಿ 1 ನಾನು ತಗೊಂಡೋಗಿದ್ದೆ ಗಾಡಿ. 2,200 ರೂಪಾಯಿ ಡೀಸೆಲ್ ಹಾಕ್ಸಿ 500 ಚಿಲ್ಲರೆ ಓಡಿಸ್ಕೊಂಡು ಬಂದಿದ್ದೀನಿ. ಹೌದು, ಕ್ಲಾಸ್ ಆಗಿದೆ ಗಾಡಿ ಮಾತ್ರ. ಸಿಂಗಲ್ ಅನ್ನೋ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ. ಹೌದು, ಸಿಂಗಲ್ ಅನ್ನೋದು. 1,28,000 ಓಡಿದೆ. ನೋ ಟ್ರಾಪಿಂಗ್ ವಿತ್ ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಹೌದು, ಶೋರೂಮ್ ಹಿಸ್ಟ್ರಿ ಅಂದಾಗ ನೀವು ನಮ್ದಾಗ ಗಾಡಿ ಡೆಫಿನೆಟ್ ಹಿಂಗಿರುತ್ತೆ ಅಂತ. ಸಿಂಗಲ್ ಅನ್ನೋ ಗಾಡಿ ಬೈ. ನಾವು 1,28 ಓಡಿದೆ. ಅಕಸ್ಮಾತ್ ಸಿಗಲ್ಲ ಏನಂದ್ರೆ ಡೆಫಿನೆಟ್ ಆಗಿ ಅವ್ರು ಓಡಿಸಿದ್ರೆ ಒಳ್ಳೆ ಮೈಲೇಜ್ ಬೇರೆ ಬರುತ್ತೆ. ಯಾಕೆ ಬಿಟ್ಕೋತಾರೆ ಅಲ್ವಾ. ಇದು ಇನ್ನೊಂದು ಸ್ಪೆಷಾಲಿಟಿ ಹೇಳ್ಬೇಕು ಅಂದ್ರೆ, ಇದು ಡಿಕ್ಕಿ ಸ್ಪೇಸ್ ಇದೆಯಲ್ಲ, ಈ ಡಿಕ್ಕಿ ಸ್ಪೇಸ್ ನಿಮ್ಗೆ ಲೈಕ್ ನಿಮ್ಗೆ ಈ ಸೂಪರ್ ಅದರ ಬರುತ್ತಲ್ಲ ಅಷ್ಟಿರುತ್ತೆ. ಹೌದು ದೊಡ್ಡದಾಗಿದೆ ಅಲ್ವಾ. ಹೌದು,
think ಒಂದು 580 ಲೀಟರ್ಸ್ ಬರುತ್ತೆ, ಅಲ್ವಾ? ಆರಾಮ ಬರುತ್ತೆ ನಿಮಗೆ. ಸ್ಕೋಡಾದಲ್ಲೂ ಇಷ್ಟು ಬರಲ್ಲ, ವೆಂಟಾದಲ್ಲೂ ಇಷ್ಟು ಬರಲ್ಲ. ಇದು ಸ್ವಲ್ಪ ಜಾಸ್ತಿ ಕೊಡ್ತಾನೆ, ಗಾಡಿ ಲೆಂತಿ ಕೊಡ್ತಾನೆ. 5 ಜನ ಕುತ್ಕೊಂಡು ಹೋಗ್ಬೋದು. ಹೌದು, ಒಳಗಡೆ ಸ್ಪೇಸ್ ಸೂಪರ್ ಆಗಿದೆ. ಹಾಗೆ ವಿತ್ ನಿಮ್ಗೆ ಬ್ಯಾಗೇಜ್ ಇಡೋದಕ್ಕೆ ಸ್ಪೇಸ್ ಹೆವಿ ಇದೆ. ಇಲ್ಲೇ ಇದೆ ಅಲ್ಲ, ಹೆವಿ ಇದೆ. ಅದು ಆಕ್ಚುಲಿ ಹೇಳ್ಬೇಕಂದ್ರೆ ಹೆವಿ ಇದೆ. ಅದು ಸಿಂಗಲ್ ಓನರ್ ಸಿಗ್ತದೆ. ಸಿಂಗಲ್ ಓನರ್. ಪ್ರೈಸ್ ಏನ್ ಹೇಳ್ತೀರಾ ಬೈ ಕೋಟಿಂಗ್ ಪ್ರೈಸ್ ಇಲ್ಲ, 355 ಕೊಟ್ಬಿಡ್ತೀನಿ. 355 ಹೌದು, ಸಿಂಗಲ್ ಓನರ್. ಸಿಂಗಲ್ ಓನರ್ ಅಸನ್ನಿ ಫಿಯೇಟ್ ಫುಂಟೋ ಕಣ್ಣು ಕುತ್ತಿದ್ದಂತ ಹೇಳಿದ್ರೆ ಯಾಕೆ 14 ಮಾಡಲ್ ಗಾಡಿ. 14 ಮಾಡಲ. ಹೌದು, ಡೀಸೆಲ್ ವೇರಿಯಂಟ್. ಅದರಲ್ಲೂ ಕೂಡ ಎಮೋಷನ್ ಪ್ಯಾಕ್ ಟಾಪ್ ಅಂಡ್ ವೇರಿಯಂಟ್. ನೋಡಿ ಗಾಡಿ ಹೆಂಗಿದೆ ಅಂತ. ಟಾಪ್ ಅಂಡ್ ವೆಹಿಕಲ್ ಓವರ್ ಆಲ್ ಬಾಡಿಲೇ ನೋಡಿ ಯಾವ ತರ ಒಂದು ಹೊಳಿತಾ ಇದೆ ಆಕ್ಚುಲಿ. ಹೌದು, ಅದು ಕುಂಟೋದಲ್ಲಿ ಈ ತರ ಗಾಡಿಗಳು ಸಿಗೋದು ತುಂಬಾ ರೇರ್. ಅದರಲ್ಲೂ ಡೀಸೆಲ್ ಗಾಡಿಗಳು ಆಲ್ಮೋಸ್ಟ್ ಆಲ್ ಹೊಡೆದ ಹಾಳು ಮಾಡಿ ಇಡ್ತಾರೆ ಅದನ್ನೆಲ್ಲ. ಬಟ್ ಗಾಡಿ ಮಾತ್ರ ಪ್ಯೂರ್ ಜೆನ್ಯೂನ್ ಇದೆ. ವೈಪರ್ ಎಲ್ಲ ಬರುತ್ತೆ ಪ್ಯೂರ್ ಜೆನ್ಯೂನ್. ಅಂದ್ರೆ ಸಿಂಗಲ್ ಓನರ್ ಇದು. ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಆಗಿದೆ. 13 ಮಾಡಲ್ ಅಲ್ವಾ? 14 ಸೆಕೆಂಡ್ ಓನರ್. 14 ಸೆಕೆಂಡ್ ಓನರ್. 14 ಮಾಡಲ್ ಸಿಗ್ತಾ ಇದೆ ನಿಮ್ಗೆ. ಅದು ಟಾಪ್ ಅಂಡ್ ವೇರಿಯಂಟ್. ಹೌದು, ಟಾಪ್ ಅಂಡ್. ಈ ಡೋರ್ ಹಾಕೋ ತಕ್ಷಣ ಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಯಾವ ತರ ಮೇಂಟೈನ್. ಕೆಲವೊಂದು ಡೋರ್ ಕಲ ಅಂತ ಇರ್ತಾರೆ. ಈ ತರ ಆ ತರ ಏನಿಲ್ಲ. ಗಾಡಿ ನಂಬರ್ 2887. 2887 ಅದು ಕೂಡ ಚೆನ್ನಾಗಿದೆ ನಂಬರ್. ಹಾಗೆ ನಿಮ್ಗೆ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಸೂಪರ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಬೈ? ಅಣ್ಣ ಕೋಟಿಂಗ್ ಇಲ್ಲ, 345 ಕೊಟ್ಬಿಡ್ತೀನಿ. ಡೀಸೆಲ್ 345 ಸೆಕೆಂಡ್ ಓನರ್ 2014 ಮಾಡಲು. ನಿಮ್ ನಾರ್ಮಲ್ ಪೆಟ್ರೋಲ್ ಗಾಡಿಗಳೇ 12 ಮಾಡಲ್ಗಳೇ ಮಾರ್ಕೆಟ್ ಅಲ್ಲಿ 2.5 2.3 ಆ ರೇಂಜ್ ಇದೆ. 260 270 ಗಂಟು ಯಾರು ಕೊಡಲ್ಲ. ಸೊ ಇದು 14 ಮಾಡಲ್ ಡೀಸೆಲ್ ಇರೋದ್ರಿಂದ ಒಂದು 25 ಸಾವಿರ ನೀವೇ ಜಾಸ್ತಿ ತಗೊಳ್ಳಿ ಅಷ್ಟೇ. ನಾನು ಜಾಸ್ತಿ ಏನು ಹೇಳ್ತಲ್ಲ. ಆಮೇಲೆ ಇನ್ನೊಂದು ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಏನಂದ್ರೆ ಲೈಕ್ ಮೇಂಟೆನೆನ್ಸ್ ಜಾಸ್ತಿ ಅದು ಇದು ಏನ್ ಹೇಳ್ತಾರೆ. ಬಟ್ ಇದ್ರ ಮೇಂಟೆನೆನ್ಸ್ ನಿಮ್ಗೆ ಯಾವ್ದು ಬರಲ್ಲ, ತುಂಬಾ ಕಡಿಮೆ. ಮಾರುತಿ ಏನ್ ಮೇಂಟೈನ್ ಮಾಡ್ತೀರಾ ಅದು ಸೇಮ್. ಯಾಕಪ್ಪ ಇಂಡಿಯಾದಿಂದ ಹೋಯ್ತೋ ಗೊತ್ತಿಲ್ಲ. ಬಟ್ ಇದೇ ಇಂಜಿನ್ ಅದೇ ಇಂಜಿನ್ ಎರಡು ಒಂದೇ. ಸಕ್ಕತ್ ಗಾಡಿಗಳು ಅಷ್ಟು ಗಟ್ಟಿ ಹೌದು ಗಾಡಿಗಳು. ಇದ್ರದ್ದು ಇಂಜಿನ್ ನಿಮ್ಗೆ ಶಿಫ್ಟಲ್ಲಿ ಹೌದು, ಶಿಫ್ಟ್ ಸಿಗೋದು ಇದೇ ಇಂಜಿನ್. ಬಟ್ ನಿಮ್ಗೆ ಈ ಗೇಜ್ ಡೋರ್ ಗೇಜ್ ನಿಮ್ಗೆ ಶಿಫ್ಟ್ ಬರಲ್ಲ. ಹೌದು, ಡೋರ್ ಗೇಜ್ ಎಷ್ಟು ಹೆವಿ ಇರುತ್ತೆ. ಈ ಸೌಂಡ್ ಕೂಡ ನಿಮ್ಗೆ ಶಿಫ್ಟ್ ಬರಲ್ಲ. ಅದೇನೋ ಒಂಥರ ತಟ್ಟಂಗ ಆಗುತ್ತೆ ಆ ತರ. ಒಳ್ಳೆ ಪ್ರೈಸ್ ಸಿಗುತ್ತೆ. ಇದಕ್ಕೊಂದು ನಿಮಗೆ ಮಂತ್ಲಿ ಒಂದು 15,000 ಆ ತರ EMI ಬರ್ಬೋದು ಲೋನ್ ಮಾಡಿದ್ರೆ. ಇಲ್ಲ 14 ಮಾಡಲ್ ಗಾಡಿ ಆರಾಮಾಗಿ 4 ವರ್ಷ ಟೆನ್ಯೂರ್ ಕೊಡ್ತಾನೆ. 4 ವರ್ಷ ಕೊಡ್ತಾರೆ. ಹಾ, ಕಮ್ಮಿ ಬೀಳುತ್ತೆ. 14 ಮಾಡಲ್ 29 FC ಬರೋದ್ರಿಂದ 4 ವರ್ಷ ಆರಾಮಾಗಿ ಕೊಡ್ತಾನೆ ನಿಮ್ಗೆ. EMI ನಿಮ್ಗೆ ಇನ್ನೂ ತುಂಬಾ ಕಮ್ಮಿ ಬರುತ್ತೆ. ಒಂದು 70-80 ಸಾವಿರ ಡೌನ್ ಪೇಮೆಂಟ್ ಮಾಡೋದು. ಇನ್ನು ಎಷ್ಟು ಉಳಿತು? ಒಂದು 2.5 ಲಕ್ಷ 275 ಎಷ್ಟು ನೀವು ಕಮ್ಮಿ ಮಾಡ್ತಾರೆ? ಅದ 7-8 ಸಾವಿರ ಬಂದ್ಬಿಡುತ್ತೆ ಅಷ್ಟೇ. ತುಂಬಾನೇ ಕಮ್ಮಿ ಬರುತ್ತೆ, ತಗೋಬಹುದು. ಹಾಗೆ ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ. ಹೋಂಡಾ ಸಿಟಿ ಬಂದಿದ್ದು 12 ಮಾಡಲು ಪೆಟ್ರೋಲ್ ವೇರಿಯಂಟ್ 1.5 ಪೆಟ್ರೋಲ್ ವೇರಿಯಂಟ್. ಇದು ಮ್ಯಾನ್ಯುವಲ್. ಹೌದು, ಅದು ಟಾಪ್ ಅಂಡ್ ವೇರಿಯಂಟ್ ಅಲ್ಲ? ಹಾ, ಬಿ 12 ಓಕೆ. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಧೂಳು ಹಿಡಿದಿದೆ ಅಷ್ಟೇ. ಇದು ಕ್ಲೀನ್ ಮಾಡ್ಬೇಕು ನೀವು ಬಿಡಿ. ಚೆನ್ನಾಗಿದೆ. ಇದು ಕೂಡ ಟಾಪ್ ಎಂಡ್ ಬರುತ್ತೆ. ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು, ಈ ಧೂಳು ಏನಂದ್ರೆ ಸ್ವಲ್ಪ ಬೆಳಕು ಬರ್ಲಿ ಅಂದ್ಬಿಟ್ಟು ಈ ಕಿಟಕಿ ಅದೆಲ್ಲ ಓಪನ್ ಮಾಡ್ತೀವಿ. ಈಗ ಕ್ಲೋಸ್ ಮಾಡಿದ್ವಿ ನಾನು. ಧೂಳು ಜಾಸ್ತಿ ಆಯ್ತು ಅಂದ್ರೆ ನಾನು ಕ್ಲೋಸ್ ಮಾಡಿದೆ. 12 ಮಾಡಲು ಥರ್ಡ್ ಓನರ್ ಗಾಡಿ, 87,000 ಕಿಲೋಮೀಟರ್ ರನ್ನಿಂಗ್. 1.5 ಪೆಟ್ರೋಲ್ ವಿ. 1.5 ಪೆಟ್ರೋಲ್ ವಿ. ಹೌದು, ಅದು ಟಾಪ್ ಎಂಡ್ ವಿ ಅಂದ್ರೆ ಹೌದು. ಇದೆಲ್ಲ ಡ್ಯುಯಲ್ ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್, ಕಂಪನಿ ಸಿಸ್ಟಮ್, ಒಳ್ಳೆ ಲೆದರ್ ಸೀಟ್ ಕವರ್ ಕೂಡ ಇದೆ. ಅಲೆ ವೀಲ್ಸ್ ಎಲ್ಲ ಇದೆ. ಹೌದು ಎಲ್ಲ ಇದೆ. ಇನ್ಶೂರೆನ್ಸ್ ಇಲ್ಲ ಅಣ್ಣ, ಇಲ್ಲ. ಅದು ಪ್ರೈಸಿಂಗ್ ನೋಡ್ಕೊಳ್ಳೋಣ ಅಣ್ಣ. ಕೋಟಿಂಗೇ ಇಲ್ಲ, 3 ಲಕ್ಷಕ್ಕೆ ಕೊಡ್ತೀನಿ. 3.5 ಲಕ್ಷಕ್ಕೆ 12 ಮಾಡಲು. ಹೌದು, ಒನ್ ಆಫ್ ದ ರೀಸನ್ ಥರ್ಡ್ ಓನರ್. ಮುಂಚೆ ಹೇಳ್ಬಿಡ್ತೀನಿ. ಹಾ, ಓಕೆ. ನಮ್ಮ ಹತ್ರ ಯಾವುದು ವರ್ಣ ಟುಡಿಕ್ ವರ್ಣ. ಇದು 13 ಮಾಡಲು ಥರ್ಡ್ ಓನರ್ ಗಾಡಿ. 1,04,000 ಓಡಿದೆ. 1.6 SX ಕೀ ಸ್ಟಾರ್ಟ್ ಮ್ಯಾನುವಲ್ ವೆಹಿಕಲ್. ಕೀ ಸ್ಟಾರ್ಟ್. ಹೌದು, ಮೇಲ್ಗಡೆ ನಿಮ್ಗೆ ಮಿರರ್ ಅಲ್ಲಿ ರಿವರ್ಸ್ ಕ್ಯಾಮೆರಾ ಕೂಡ ಬರುತ್ತೆ. ಹಾ, ಹೌದು ಹೌದು. ಬೈ ಇದು ಕೋಟಿಂಗೇ ಇಲ್ಲ, 4,25,000 ಕೊಡ್ತೀನಿ. ಹೌದು, 13 ಮಾಡಲು ಆರಾಮಾಗಿ ಒಂದು 3 ವರ್ಷ ಲೋನ್ ಆಗುತ್ತೆ. ಇನ್ನ ಎಲ್ಲಾ ಗಾಡಿಗಳು ಸ್ವಲ್ಪ ಕಮ್ಮಿ ಮಾಡಿ ಒಂದು 5-10 ಸಾವಿರ ಹೆಚ್ಚು ಕಮ್ಮಿ ಕೊಟ್ಬಿಡೋಣ ಬೈ. ಯಾವ್ದನ್ನು ಕೂಡ ವ್ಯವಹಾರ ಆದ್ಮೇಲೆ ಸ್ವಲ್ಪ 5-10 ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. 50 ಲಕ್ಷ ಆಗಲ್ಲ ಅಷ್ಟೇ. 10 ಮಾಡಲು ಇದು ಕೂಡ ಥರ್ಡ್ ಓನರ್ ಗಾಡಿನೇ. ಇದು ಕೂಡ ಆಲ್ರೆಡಿ 90,000 ಓಡಿದೆ. ಇದು ಸೇಮ್ ವೇರಿಯಂಟ್ 1.5 ಪೆಟ್ರೋಲ್. ಓನರ್ ಎಷ್ಟಾಗಿದ್ದಾರೆ? ಇದು ಥರ್ಡ್ ಓನರೇ. ಹಾ, ಇದು 10 ಮಾಡಲ್ ಬರುತ್ತೆ. ಹಾಗೆ ನಿಮಗೆ ಸೀಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸೇಮ್ ವೇರಿಯಂಟ್ ಅಣ್ಣ. ಹೌದು, 2 ಏರ್ ಬ್ಯಾಗು, ABS, ಸ್ಟೇರಿಂಗ್ ಮೋಟರ್ ಕಂಟ್ರೋಲ್. ಅದು 12, ಇದು 10. ಸ್ವಲ್ಪ ಕಲರ್ ಅದು
ಬೇರೆ ಕಲರ್ ಬರುತ್ತೆ, ಇದು ಸ್ವಲ್ಪ ಮರೂನ್ ಇದೆ, ಬೋರ್ಡರ್ಸ್ ಮರೂನ್ ಅದು ಬೇರೆ ಬರುತ್ತೆ, ಪರ್ಪಲ್ ಇದೆ. ಮೆರೂನ್ ಟೈಪ್ ಇದೆ, ಹೌದು. ಲೈಟ್ ಇಲ್ಲ ಹಂಗೆ ಕಾಣ್ತಿದೆ. ಏನ್ ಪ್ರೈಸ್ ಹೇಳ್ತೀರಾ ಇದು? 10 ಮಾಡಲು, ಸೆಕೆಂಡ್ ಓನರ್ ಅಲ್ವಾ? ಮೂರನೇ ಓನರ್. ಹೌದು. ಪ್ರೈಸ್ 310 ಕೊಟ್ಬಿಡ್ತೀನಿ. 310. ಹೌದು. 310 3.5. ಹೌದು. ನಿಮ್ಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಳ್ಳಿ. 12 ಮಾಡಲು ಅದು 10. ಫಿಗೋ ಬಂದು 10 ಮಾಡಲು ಸೆಕೆಂಡ್ ಓನರ್ ಗಾಡಿ, ಇದು ಡೀಸೆಲ್ ವೇರಿಯಂಟ್, 90,000 ಹೊಡಿದೆ. ಡೀಸೆಲ್ ವೇರಿಯಂಟ್, ಹೌದು. 90,000. ಹೌದು ಹೌದು, ಜೆಡ್ಎಕ್ಸ್. ಡಿಫ್ರೆನ್ಸ್ ಏನಂದ್ರೆ ಟೈಟಾನಿಯಂಗೆ ಏರ್ ಬ್ಯಾಗ್ ಕೊಡ್ತಾನೆ, ಇದು ಏರ್ ಬ್ಯಾಗ್ ಬರಲ್ಲ. ಆಮೇಲೆ ನಿಮ್ಗೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಕಂಪನಿದೆ ಇದು, ಕಂಪನಿ ಸಿಸ್ಟಮ್. ಟೈಟಾನಿಯಂ ತಗೊಂಡ್ರೆ ಇದು ಕೊಡೋದೇ ಈ ವೇರಿಯಂಟ್ ಅಲ್ಲಿ ಫ್ರಂಟ್ ಅಷ್ಟೇ ಪವರ್ ವಿಂಡೋಸ್. ಅದ್ ಬಿಟ್ರೆ ಇದ್ರಲ್ಲಿ ನಿಮ್ಗೆ ಗಾಡಿ ತಗೊಳ್ಳಿ ಕೊಟ್ಟಾರೆ ಡೀಪ್ ಆಗರ್ ಮತ್ತು ವೈಫರ್ ಇದರಲ್ಲಿ ಇದೆ. ಅಣ್ಣ 2,25,000 ಹೇಳ್ತಾ ಇದ್ದೀನಿ, ಒಂದು 210 ಕೊಡ್ತೀನಿ. 210 ಗೆ 12. ಹೌದು, ಅಲ್ಲ 10 ಮಾಡಲು. ಹೌದು, 12 ಬೇಕಂದ್ರೆ 255 ಫಸ್ಟ್ ತೋರಿಸಿದ್ರೆ ಅದು. ಇನ್ನೊಂದು ಪೆಟ್ರೋಲ್ ವೇರಿಯಂಟ್ ಚಾರ್ಲೆಟ್ ಬೀಟ್ ಇದೆ. ಇನ್ನೊಂದು ಸಿಟಿ ಗಾಡಿ 11 ಮಾಡಲು ಸಿಂಗಲ್ ಅನ್ನ ಗಾಡಿ, ಪೆಟ್ರೋಲ್ 87,000 ಓಡಿದೆ. LT ಬರುತ್ತಿದ್ದು. ಹೌದು, 1.2 LT 448. ಕರ್ನಾಟಕನೂ ಐತೆ, ಮಹಾರಾಷ್ಟ್ರನೂ ಐತೆ. ಮೆಜಾರಿಟಿ ಮಾತ್ರ ಕರ್ನಾಟಕ ಗಾಡಿನೇ ಜಾಸ್ತಿ ಇದೆ. ಹೌದು ಅಣ್ಣ, ಇದು ಕೋಟಿಂಗ್ ಇಲ್ಲ, ಫೈನಲ್ ಟು ಫೈನಲ್ 185 ಕೊಟ್ಬಿಡ್ತೀನಿ. 185 ಗೆ ಬಿಟ್ಟು 185 80 185 ಕೊಟ್ಬಿಡ್ತೀನಿ. 185 ಕ್ಕೆ. ಹೌದು. ಸುಜುಕಿ ಮಾರದೇ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಇಟ್ಕೊಂಡಿದ್ದೀರಾ ಇರ್ಲಿ ಅಂತ. 15 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಇದು ಮಿಡ್ ವೇರಿಯಂಟ್ ಬರುತ್ತೆ ಆಕ್ಚುಲಿ ನಿಮ್ಗೆ. ಇದು ಅದು ಆಫ್ಟರ್ ಮಾರ್ಕೆಟ್ ಎಲ್ಲ ಹಾಕ್ಸಿರೋದು, ಅದು ಅಲೆ ಬಿಲ್ಸ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕೊಂಡಿರೋದು. ಸೊ ಅದ್ರಲ್ಲಿ ನಿಮ್ಗೆ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಸೇಲ್, ಇದು ಸಿಂಗಲ್ ಏರ್ ಬ್ಯಾಗ್ ಬರೋದು ಅಷ್ಟೇ. ಹೌದು. ಸೀಟ್ ಒಂಥರ ಚೆನ್ನಾಗಿದೆ, ಕಸ್ಟಮೈಸ್ ಮಾಡ್ಕೊಂಡಿದ್ದಾರೆ. ಹೌದು, ಕಸ್ಟಮರ್ ಅವರು ಮಾಡ್ಕೊಂಡಿದ್ದಾರೆ. ಅದೆಲ್ಲ ನೆಕ್ಸ್ಟ್ ನಿಮ್ಗೆ ಕಂಪನಿದ ಸಿಸ್ಟಮ್ ಕೂಡ ಇದೆ, ಡೀಪ್ ಆಗರ್ ಇದೆ. ಇನ್ನ ನೆಕ್ಸ್ಟ್ ನಿಮ್ಗೆ ರೇರ್ AC ಕೂಡ ಇದೆ ಇದರಲ್ಲಿ. ಹೌದು, ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್. ಹೌದು, 80 ಚಿಲ್ಲರೆ 80 ಪ್ಲಸ್ ಇದ್ದೇ ಇರುತ್ತೆ. 15 ಮಾಡಲು 5.5 ಕೊಡ್ತೀರಣ್ಣ. 5.5ಗೆ 15 ಮಾಡಲು ಸೆಕೆಂಡ್. ಹೌದು, Audi Q5 ಇದು CH ರಿಜಿಸ್ಟ್ರೇಷನ್ ಆಕ್ಚುಲಿ ಇದು. ಹೌದು, ಕಲರ್ ಒಂಥರ ಚೆನ್ನಾಗಿದೆ, ರಿಫ್ಲೆಕ್ಟ್ ಆಗ್ತಾ ಇದೆ, ಬೇರೆ ಕಲರ್ ರಿಫ್ಲೆಕ್ಟ್ ಆಗ್ತಾ ಇದೆ. 12 ಮಾಡಲು ಥರ್ಡ್ ಓನರ್ ಗಾಡಿ. ಗಾಡಿ ಬಂದು 70,000 ಓಡಿದೆ ಅಷ್ಟೇ. 70,000. ಹೌದು, Audi Q5. Audi Q5 ಇಂಟೀರಿಯರ್ ಸಕ್ಕತ್ ಆಗಿದೆ, ಘಮ ಅಂತ ಇದೆ. ಬಾಡಿ ಲೈನ್ ಚೆನ್ನಾಗಿದೆ. ಎಕ್ಸ್ಟ್ರಾ ಏನಾದ್ರು ಇದೆಲ್ಲ ಹಾಕಿಸ್ಕೊಂಡಿದೆ, ಇದು ಹಾಕಿಸ್ಕೊಂಡಿರೋದಲ್ಲ? ಇಲ್ಲ ಬರುತ್ತೆ. ಹಾಗೆ ಇಂಟೀರಿಯರ್ ಅಂದ್ರೆ AC ವೆಂಟ್ಸ್ ಬರುತ್ತೆ. ಸೀಟ್ ಅಂತೂ ಹೇಳೋದೇ ಬೇಡ, ಪ್ಯಾನೋರಮಿಕ್ ಸನ್ರೂಫ್ ಕೂಡ ಬರುತ್ತೆ ಇದರಲ್ಲಿ. ಹೌದಾ? ಪ್ಯಾನೋರಮಿಕ್ ಸನ್ರೂಫ್ ಇಲ್ಲಿವರೆಗೂ ಬರುತ್ತಲ್ಲ? ಹೌದು, ಹಿಂದೆವರೆಗೂ ಕುತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಗ್ರೀನರಿ ವ್ಯೂಸ್ ಎಲ್ಲ ಸಾಕಾರ ಕಾಣುತ್ತೆ. ಡೀಪ್ ಆಗರ್ ಬರುತ್ತೆ. 7,75,000 ಕೊಡ್ತೀನಿ. 7,70,000. ಹೌದು, ನಿಮಗೆ ಕರ್ನಾಟಕ ಗಾಡಿಗಳು 9 ಮಾಡಲು ಸಿಗಲ್ಲ. i20. ಹೌದು, i20 ಗೋಲ್ಡನ್ ಕಲರ್ 10 ಮಾಡಲು ಸೆಕೆಂಡ್ ಓನರ್ ಗಾಡಿ. ಆಸ್ಟಾ ಬರುತ್ತೆ, ಪೆಟ್ರೋಲ್ ವೇರಿಯಂಟ್, 1.2 ಪೆಟ್ರೋಲ್. 1.2 ಪೆಟ್ರೋಲ್. ಹೌದು. ಹೌದು. ಟಾಪ್ ಎಂಡ್ ನಿಮ್ಗೆ ಏನ್ ಬರುತ್ತೆ ಎಲ್ಲ ಫೀಚರ್ಸ್ ಬಂದೇ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೀಟರ್ ಕಂಟ್ರೋಲ್, ಆಟೋ ಮಿರರ್ ಅಡ್ಜಸ್ಟ್ಮೆಂಟ್, ಬ್ಯಾಕ್ ಸೈಡ್ ಡೀಪ್ ಆಗರ್, ವೈಫರ್ ಎಲ್ಲ ಬರುತ್ತೆ. ಹೌದು, ಅಲೆ ವೀಲ್ಸ್ ಎಲ್ಲ ಇದೆ, ಅವಶ್ಯಕತೆ ಇಲ್ಲ. ಅವರ ಬಾಡಿ ಲೈನ್ ಚೆನ್ನಾಗಿದೆ. 1.2 ಲೀಟರ್ ಪೆಟ್ರೋಲ್ ಮ್ಯಾನುವಲ್ ವೆಹಿಕಲ್, ಆಸ್ಟಾ ಟಾಪ್ ಅಂಡ್ ವೇರಿಯಂಟ್. ಟಾಪ್ ಎಂಡ್ ಬರುತ್ತೆ. ಏನ್ ಪ್ರೈಸ್ ಐತೆ? 3 ಲಕ್ಷ ಕೊಡ್ತೀನಿ. 3.5 ಲಕ್ಷ. ಹೌದು, ಲೋನ್ ಆಗುತ್ತಾ? ಆಗುತ್ತೆ. 10 ಮಾಡಲ್ ಲೋನ್, ಪೆಟ್ರೋಲ್ ಗಾಡಿ ಆರಾಮಾಗುತ್ತೆ. ಆರಾಮಾಗುತ್ತೆ. 10 ಮಾಡಲ್ ಆಗುತ್ತಾ? 10 ಮಾಡಲ್ ಆಗುತ್ತೆ, ಬಟ್ ಅಂದ್ರೆ 10 ಇಯರ್ ಬರೀ 18 ತಿಂಗಳು ಸಿಗುತ್ತೆ ಅಷ್ಟೇ. 18. ಹೌದು, XUV500 ತುಂಬಾ ಮಾಡಿಫಿಕೇಶನ್ ಮಾಡ್ಕೊಂಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಆಮೇಲೆ ಮೇಲೆ ಕ್ಯಾರಿಯರ್ ಹಾಕೊಂಡಿದ್ದಾರೆ. ಹೌದು, ಏನು ಯಾವ್ದೋ ಫ್ಯಾಮಿಲಿ ಯೂಸ್ ಮಾಡ್ತಿದ್ರೆ ಅಂತ. ಹೌದು, ಹುಡುಗರಂತೂ ಯೂಸ್ ಮಾಡ್ತಾರೆ. ಇಲ್ಲ, ಚೆನ್ನಾಗಿರುತ್ತೆ ಗಾಡಿ. ಕ್ಯಾರಿಯರ್ ಇದೆ ಅಂದ್ರೆ ಹುಡುಗರು ಯೂಸ್ ಮಾಡ್ತಾ ಇಲ್ಲ. 13 ಮಾಡಲ್ ಗಾಡಿ, ಥರ್ಡ್ ಓನರ್ ಗಾಡಿ. ಇದು 90,000 ಓಡಿದೆ. ಸೇಮ್ ಡಬ್ಲ್ಯೂ8 ವೇರಿಯಂಟ್ ಅಣ್ಣ. 13 ಮಾಡಲ್. ಹೌದು, ಕರ್ನಾಟಕ ಕೆ ಗಾಡಿನೇ, ಪ್ಯೂರ್ ಕೆನೆ. ಅದು ಒಂದು ಕಲರ್ ಬೇರೆ ಇತ್ತು ಅಷ್ಟೇ, ಮರೂನ್ ಇತ್ತು, ಇದೊಂದು ಬೇರೆ ಇದೆ ಅಷ್ಟೇ. ನೋಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಆಗಿದೆ. ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿದೆ. ನಿಮ್ಗೆ ಕಂಪನಿಯಲ್ಲಿ ಹೆಂಗ್ ಬಂದಿದೆ ಹಂಗೆ ಐತೆ, ಪ್ರಕಾರ ಮೇಂಟೈನ್ ಮಾಡಿ. ಹೌದು, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಕ್ಯಾರಿಯರ್ ಇದೆ. ಲಾಂಗ್ ಡ್ರೈವ್ ಹೋಗೋದಾದ್ರೆ ನೀವು ಕ್ಯಾರಿಯರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಳ್ಳೋದು ಬೇಡ. ಒಂದು 5,000 ಬರ್ಬೋದು. ಏನ್ ಪ್ರೈಸ್ ಹೇಳ್ತೀರಾ? ಸೇಮ್ ಅಣ್ಣ, 675 ಕೊಡ್ತೀನಿ. 675. ಹೌದು, ಎರಡು ಗಾಡಿ 2 ಮಾಡಲು ಯಾವ್ದಾರ ತಗೊಳ್ಳಿ, ಕಲರ್ ಬೇರೆ ಅಷ್ಟೇ. 2 ಅಷ್ಟೇ ಓಡಿದೆ. 19. ಒಂದ್ 1,000 2,000 ಹೆಚ್ಚು ಕಮ್ಮಿ.